ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಇವತ್ತು ಮಾಕ್ ರಿಸಲ್ಟ್ ಆದಮೇಲೆ ಏನು ಮಾಡಬೇಕು ಅಥವಾ ಫಸ್ಟ್ ರೌಂಡ್ ರಿಸಲ್ಟ್ ಆದಮೇಲೆ ಏನು ಮಾಡಬೇಕಂತ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಗೊತ್ತಾ, ಇಲ್ಲಿ ಆ್ಯಸ್ ಪರ್ ಆಸ್ ನೋಟಿಸ್ ಪ್ರಕಾರ ನಿಮಗೆ ಇವಾಗ ನೆಕ್ಸ್ಟ್ ನೀವು ಯಾವುದೇ ಕಾಲೇಜ್ ಆ್ಯಡ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಓಕೆ, ಅಂದರೆ ಆಫ್ಟರ್ ದ ಫಸ್ಟ್ ರೌಂಡ್, ಯಾಕೆಂದರೆ ಯು ಕ್ಯಾನ್ ಓನ್ಲಿ ಡೂ ದ ರೀಅರೇಂಜ್ಮೆಂಟ್, ಆರ್ಡರ್ ಅಥವಾ ಮಾಡಿಫೈ ಅಥವಾ ಯು ಕ್ಯಾನ್ ಡಿಲೀಟ್, ಈ ರೀತಿ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೊವಿಷನ್ ಟು ಆ್ಯಡ್, ಅಲ್ಟರ್, ರೀಅರೇಂಜ್ ಆರ್ ಡಿಲೀಟ್ ದ ಆಪ್ಷನ್ಸ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಓಕೆ, ಸೊ ಅದು ನಿಮಗೆ ನಾಡಿದ್ದು ಬರುತ್ತೆ, ಅಂದರೆ 9ನೇ ತಾರೀಕಿಗೆ ನಿಮಗೆ ಅವೈಲೇಬಲ್ ಆಗುತ್ತೆ. ಅದು 12 ಗಂಟೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ನೀವು ಎಲ್ಲರೂ ಕೂಡ ನೀವೇನು ಮಾಡಬೇಕಂದ್ರೆ ಚೆನ್ನಾಗಿ ಪ್ರಯಾರಿಟಿನ ಚೇಂಜ್ ಮಾಡ್ಕೋಬೋದು ಅಷ್ಟೇ. ಓಕೆ, ನಾನು ಫಸ್ಟ್ಲಿಂತ ಹೇಳ್ಕೊತ ಬಂದಿದ್ದೇನೆ, ಯಾರಿಗೆ ಕಾಲೇಜ್ ಸಿಕ್ಕಿದೆ ಓಕೆ, ಸೊ ನೀವು ಚೆನ್ನಾಗಿ ಆಪ್ಷನ್ ಟ್ರೀ ಮಾಡಿದ್ದಾರೆ. ಯಾರು ಕಾಲೇಜ್ ಸಿಕ್ಕಿಲ್ಲ ಅವರು ನೀವು ಚೆನ್ನಾಗಿ ಆಪ್ಷನ್ ಟ್ರೀ ಮಾಡಿಲ್ಲ. ಓಕೆ, ನಾನು ಹೇಳಿದ್ದೆ 300-400 ಕಾಲೇಜನ್ನು ಆ್ಯಡ್ ಮಾಡಿ ಅಂತ. ನೀವು ಮಾಡಿದಿರೋದು ಬರೀ 50, 20, 10, 5 ಈ ರೀತಿ ಕಾಲೇಜನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಕಾಲೇಜ್ ಸಿಕ್ಕಿರಲ್ಲ. ಓಕೆ, ಸೊ ಎನಿವೇ ನಿಮ್ಮ ರಿಸಲ್ಟ್ ಬಗ್ಗೆ ನಂಗೆ ಕಮೆಂಟ್ ತಿಳಿಸ್ತಾ ಇರಿ. ಓಕೆ, ಸೊ ನಿಮಗೆಲ್ಲರೂ ಕೂಡ ಒಂದು ಸೆಕೆಂಡ್ ರೌಂಡ್ ಕೂಡ ಆದಷ್ಟು ಬೇಗನೆ ಬರುತ್ತೆ. ನೀವು ಆದಷ್ಟು ಜಲ್ದಿ ನಿಮಗೆ ಹೆಂಗೆ ಗೊತ್ತೇ ಆಗಲ್ಲ ಎಷ್ಟು ಜಲ್ದಿ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದು ಹೋಯಿತು ಅಂತ. ಸೊ ಅದಕ್ಕೆ ಬಿ ಅಲರ್ಟ್. ಓಕೆ, ಸೊ ಕಾಲೇಜ್ ಚೂಸ್ ಮಾಡೋದು ವೆರಿ ಕ್ರಿಟಿಕಲ್ ಪಾಯಿಂಟ್. ಸೊ ಅದಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗಿರಿ. ಓಕೆ, ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮಗೆ ಸಂದೇಹ ಕಮೆಂಟ್ ತಿಳಿಸಿ. ಸೊ ನೀವೆಲ್ಲ ಕೂಡ ಸೆಕೆಂಡ್ ರೌಂಡಿಗೆ ರೆಡಿ ಆಗೋಣಂತೆ. ಓಕೆ, ಐ ವಿಲ್ ಬಿ ಅಪ್ಡೇಟಿಂಗ್ ಎವ್ರಿ ಸ್ಟೆಪ್. ಥ್ಯಾಂಕ್ ಯು.